ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಂತ ಶ್ರೀ ಶಿರೋಮಣಿ ಗಾಡ್ಗೆ ಬಾಬಾ ಮಹಾರಾಜರ 150ನೇ ಜಯಂತಿ ಕಲಬುರಗಿಯಲ್ಲಿ ಭಕ್ತಿಭಾವದ ಸಂಭ್ರಮಾಚರಣೆ. ಕಲಬುರಗಿಯಲ್ಲಿ ಶ್ರಾವಣಿ ಹೆಲ್ತ್ ಕೇರ್ ಸರ್ವಿಸಸ್ ಪುನರ್ವಸತಿ ಕೇಂದ್ರ ಉದ್ಘಾಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಹನುಮಂತ ಇಟಗಿ ಸರ್ವಾನುಮತದಿಂದ ಆಯ್ಕೆ. ಬಜೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ಒತ್ತಾಯಿಸಿ ಸಚಿವರ ಕಚೇರಿ ಎದುರು ಪ್ರತಿಭಟನೆ. ಆಳಂದದಲ್ಲಿ ಫೈನಾನ್ಸ್ ಕಿರುಕುಳ ಆರೋಪ, ಮನೆ ಹರಾಜು ಬೆದರಿಕೆ, ದೂರು ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಸೇವಾ ಮರಾಠ ಪರಿಟ ಅಗಸರ ಸಮಾಜದ ವತಿಯಿಂದ ಸಂತ ಶ್ರೀ ಶಿರೋಮಣಿ ಗಾಡ್ಗೆ ಬಾಬಾ ಮಹಾರಾಜರ 150ನೇ ಜಯಂತ್ಯೋತ್ಸವವನ್ನು ಭಕ್ತಿಭಾವಪೂರ್ಣವಾಗಿ ಆಚರಿಸಲಾಯಿತು. ನಗರದ ರಾಮ್ ಮಂದಿರ್ ಸರ್ಕಲ್ನಲ್ಲಿರುವ ರಾಮ್ ಮಂದಿರ್ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದಕ್ಷಿಣ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಚಾಲನೆ ನೀಡಿದರು. ಅವರು ಸಂತ ಶ್ರೀ ಶಿರೋಮಣಿ ಗಾಡ್ಗೆ ಬಾಬಾ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ಭಗವಾ ಧ್ವಜಾರೋಹಣ ಮಾಡುವ ಮೂಲಕ ಜಯಂತ್ಯೋತ್ಸವಕ್ಕೆ ಶುಭಾರಂಭ ಮಾಡಿದರು. ನಂತರ ಸಂತ ಶಿರೋಮಣಿ ಮಹಾರಾಜರ ಭಕ್ತರು ಜಯಘೋಷಣೆಗಳೊಂದಿಗೆ ಡೊಳ್ಳು ಕುಣಿತ ಹಾಗೂ ವಾದ್ಯ ಮೇಳದ ನಡುವೆ ಮಹಾರಾಜರ ಮಠದವರೆಗೆ ಭವ್ಯ ಮೆರವಣಿಗೆ ನಡೆಸಿದರು. ಮಠದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿದ ಬಳಿಕ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಯಿತು. ವೇದಿಕೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಹಾಗೂ ಸಮಿತಿ ಅಧ್ಯಕ್ಷ ಮನೋಜ್ ಭಂಡಾರೆ ಮಾತನಾಡಿ ಸಂತ ಗಾಡ್ಗೆ ಬಾಬಾ ಅವರ ಸಾಮಾಜಿಕ ಸೇವೆ, ಸ್ವಚ್ಛತೆ ಮತ್ತು ಸಮಾನತೆಯ ಸಂದೇಶವನ್ನು ಸ್ಮರಿಸಿದರು. ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅನುಸರಿಸಬೇಕೆಂದು ಕರೆ ನೀಡಿದರು. ಗುಲ್ಬರ್ಗ ನಗರದ ರಾಮ ಮಂದಿರ ಸರ್ಕಲ್ನಿಂದ ನಿಲಂಬಿಕಾ ಕಲ್ಯಾಣ ಮಂಟಪ ಹಾಗೂ ಒಂದು ಸಮಾಜದ ಒಂದು ಲೇಔಟ್ವರೆಗೆ ಇವತ್ತು ಸಂತ ಗಾಡ್ಗೆ ಬಾಬಾ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಮೆರವಣಿಗೆ ಮೂಲಕ ನಿಲಂಬಿಕಾ ಕಲ್ಯಾಣ ಮಂಟಪದವರೆಗೆ ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಸಂತ ಗಾಡ್ಗೆ ಬಾಬಾ ಮಹಾರಾಜರ ಒಂದು ಜಯಂತ್ಯೋತ್ಸವ ಎಲ್ಲ ಸಮಾಜದವರು ಸೇರಿ ಒಂದು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಶಾಂತಿ, ನೆಮ್ಮದಿ ಸಿಗುವಂಥ ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮ ವರ್ಷದಲ್ಲಿ 1-2 ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು
ಸಮಾಜದಲ್ಲಿ ಬಹಳ ಒಂದು ಪ್ರೀತಿ ಬಾಂಧವ್ಯ ಮೂಡಿಸ್ತದೆ. ಹಾಗೂ ಎಲ್ಲರೂ ದಿನ ಬೆಳಗಾದರೆ ನಮ್ಮ ಕೆಲಸದಲ್ಲಿ ಒಬ್ರಿಗೊಬ್ರಿಗೆ ಕಲಿಕಾಗಲ್ಲ. ಇಂಥ ಒಂದು ಜಯಂತ್ಯೋತ್ಸವ ನಿಮಿತ್ತ ಒಂದು ಎಲ್ಲರೂ ಸೇರಿ ಒಂದು ಪ್ರೀತಿ ಬಾಂಧವ್ಯ ಮೂಡ್ತದೆ. ಒಂದು ಸಂಘಟನೆ ಆತ, ಸಮಾಜನೂ ಕೂಡ ಒಂದು ಸಂಘಟನೆ ಆತ ಇಂಥ ಕಾರ್ಯಕ್ರಮದ ಮುಖಾಂತರ. ಎಲ್ಲ ಸಮಾಜದವರಿಗೆ ನಾನು ಈ ಜಯಂತ್ಯೋತ್ಸವದ ಶುಭಾಶಯಗಳು ಕೋರಿ, ಹಾಗೂ ಎಲ್ಲ ತಾಯಂದಿರನ್ನು ಕೂಡ, ಈ ಸಮಾಜದ ತಾಯಂದಿರು ಕೂಡ ಎಲ್ಲ ಒಂದು ಸಂತ ಗಾಡ್ಗೆ ಬಾಬಾ ಮಹಾರಾಜರ ಒಂದು ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತಾರೆ. ಇಡೀ ಜಿಲ್ಲೆಯ ಜನತೆಗೆ, ಇಡೀ ನಾಡಿನ ಜನತೆಗೆ ಸಂತ ಗಾಡ್ಗೆ ಮಹಾರಾಜರ ಒಂದು ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ನಮ್ಮ ಸಮಾಜದ ಗುರುಗಳಾದ ಶ್ರೀ ಸಂತ ಗಾಡ್ಗೆ ಬಾಬಾ ಮಹಾರಾಜರ 150ನೇ ಜಯಂತಿ ನಿಮಿತ್ತ ಇವತ್ತು ಅದ್ಧೂರಿಯಾಗಿ ಉತ್ಸವ ಮಾಡತ್ತಿದ್ದೀವಿ. ಅದಕ್ಕೆ ಮುಲ್ಗೆ ಸಾಬ್ರಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ನನ್ನ ಸಮಾಜದ ಎಲ್ಲ ನನ್ನ ಹಿರಿಯ ಬಾಂಧವರಿಗೆ ಎಲ್ಲರಿಗೆ ಧನ್ಯವಾದಗಳು. ಮೆರವಣಿಗೆ ಇಲ್ಲಿ ರಾಮ ಮಂದಿರದಿಂದ ರೀ ನೀಲಾಂಬಿ ಕಲ್ಯಾಣ ಮಂಟಪ ಬಾಜು ನಮ್ಮ ಬಾಬಾವ್ರದ್ದು ಮಠ ಅದ ರೀ, ಅಲ್ಲಿ ತನ ಮಾಡತ್ತೀವಿ ರೀ. ಅಲ್ಲಿ ಅನ್ನದಾನ ಪ್ರಸಾದ ಅದ ರೀ. ದೇವಕ್ಕೆ ನಂದನ ಗೋಪಾಲ 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 ದೇವಕ್ಕೆ ನಂದನ ಗೋಪಾಲ ದೇವಕ್ಕೆ ನಂದನ ಗೋಪಾಲ ದೇವಕ್ಕೆ ನಂದನ ಗೋಪಾಲ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಮನೋಜ್ ಭಂಡಾರೆ, ರಾಜು ಹಿಂಗಾರ್, ಶಿವಾಜಿ ಪವಾರ್, ಸೂರ್ಯಕಾಂತ್ ಹಿಂಗಾಕರ್, ಶಿವಾಜಿ ಹಿಂಗಾಕರ್, ದತ್ತು ಪವಾರ್, ಶ್ರೀನಿವಾಸ್ ಸಿಂಧೆ, ರಾಹುಲ್ ಭೋಸ್ಲೆ, ಓಮೇಶ್ ಹಿಂಗಾಕರ್ ಸೇರಿದಂತೆ ಕಲಬುರಗಿ ಸೇವಾ ಮರಾಠ ಪರಿಟ ಅಗಸರ ಸಮಾಜ ಸಮಿತಿ ಪದಾಧಿಕಾರಿಗಳು ಹಾಗೂ ಸಂತ ಶ್ರೀ ಶಿರೋಮಣಿ ಗಾಡ್ಗೆ ಬಾಬಾ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿಯ ಬಸವೇಶ್ವರ ಕಾಲನಿ ರಸ್ತೆಯಲ್ಲಿರುವ ಶಿವಮಂದಿರ ಕ್ರಾಸ್ ಬಳಿ ನೂತನವಾಗಿ ಆರಂಭಗೊಂಡಿರುವ ಶ್ರಾವಣಿ ಹೆಲ್ತ್ ಕೇರ್ ಸರ್ವಿಸಸ್ ಪುನರ್ವಸತಿ ಕೇಂದ್ರವನ್ನು ಚೌದಾಪುರಿ ಮಠದ ಶಟಸ್ಥಲ ಬ್ರಹ್ಮಿ ಶ್ರೀ ರಾಜಶೇಖರ ಶಿವಾಚಾರ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟನೆ ಬಳಿಕ ಶ್ರೀಗಳು ಕೇಂದ್ರವನ್ನು ವೀಕ್ಷಿಸಿ ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸುಜ್ಞಾನ ಸಂತೋಷ ಟೆಂಗ್ಳಿ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿ ಸನ್ಮಾನಿಸಿದರು. ನಂತರ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ದಂಪತಿಗಳನ್ನು ಸನ್ಮಾನಿಸಿ ಆಶೀರ್ವಚನ ನೀಡಿದರು. ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಆರಂಭಿಸಿದರು. ಬಳಿಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಶ್ರಾವಣಿ ಹೆಲ್ತ್ ಕೇರ್ ಸರ್ವಿಸಸ್ ವತಿಯಿಂದ ಸನ್ಮಾನಿಸಲಾಯಿತು. ಶ್ರಾವಣಿ ಹೆಲ್ತ್ ಕೇರ್ ಸರ್ವಿಸಸ್ ಪುನರ್ವಸತಿ ಕೇಂದ್ರ ಹಿರಿಯರ ಆರೈಕೆ, ಪ್ರಾಥಮಿಕ ಆರೋಗ್ಯ ರಕ್ಷಣೆ, ದೀರ್ಘಕಾಲೀನ ಆರೈಕೆ, ಪಾರ್ಶ್ವವಾಯು ಪಿಟಿ ಆರೈಕೆ ಮತ್ತು ಸೇವೆ, ವೈದ್ಯರ ಮನೆಗೆ ಭೇಟಿ ನೀಡುವ ಸೌಲಭ್ಯ, ಪ್ರಯೋಗಾಲಯ ಸೇವೆಗಳು, ಭೌತ ಚಿಕಿತ್ಸಕರು, ಲಭ್ಯ ನರ್ಸಿಂಗ್ ಹೋಮ್ ಕೇರ್ ಸೇವೆ, ವೈದ್ಯರು ಸೂಚಿಸಿದ ಔಷಧಿ, ಡ್ರೆಸ್ಸಿಂಗ್, ಐವಿ, ಐಎಂ ಇಂಜೆಕ್ಷನ್, ಐವಿ ದ್ರವ, ಇನ್ಸುಲಿನ್, ರಕ್ತ ವರ್ಗಾವಣೆ ಸೇರಿದಂತೆ ವಿವಿಧ ಸೇವೆಗಳು. ಎಲ್ಲಾ ವೈದ್ಯಕೀಯ ಸಲಕರಣೆಗಳು 24 ಗಂಟೆ ಸೌಲಭ್ಯ ದೊರೆಯುತ್ತದೆ. ಸಿಬ್ಬಂದಿ ಮತ್ತು ಆಯಾಮ ಸೌಲಭ್ಯ ಜೊತೆಗೆ 24x7 ಆಂಬ್ಯುಲೆನ್ಸ್ ಸೇವೆ ಸಹ ಒದಗಿಸುತ್ತಾರೆ. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಇಂದಿನ ದಿನಮಾನದಲ್ಲಿ ಹಣಕ್ಕಿಂತ ಸಮಯದ ಕೊರತೆ ಹೆಚ್ಚಾಗಿದೆ. ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಉದ್ಯೋಗವನ್ನು ಕಲ್ಪಿಸುತ್ತಾರೆ. ಆದರೆ ಹಲವು ವೇಳೆ ಅದೇ ಮಕ್ಕಳು ವೃದ್ಧರಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಸಮರ್ಪಕ ಆರೈಕೆ ನೀಡುವ ಕೇಂದ್ರಗಳ ಅಗತ್ಯವಿದೆ. ಶ್ರಾವಣಿ ಹೆಲ್ತ್ ಕೇರ್ ಸರ್ವಿಸಸ್ ಉತ್ತಮ ಸೇವೆ ನೀಡಲಿ ಎಂದು ಹಾರೈಸಿದರು. ನಾವು ಸೋಷಿಯಲ್ ಮೀಡಿಯಾದಾಗಲಿ ನ್ಯೂಸ್ನಾಗಲಿ ನೋಡ್ತಿರ್ತೀವಿ, ಮಕ್ಕಳಿಗೆಲ್ಲ ಓದಿಸಿಬಿಟ್ಟಿರ್ತಾರೆ. ಅವರೆಲ್ಲ ಒಂದು ಹೆಚ್ಚಿನ ಉನ್ನತಕ್ಕಾಗಿ ಮತ್ತೊಂದು ಬೇರೆ ದೇಶಕ್ಕೆ ಹೋದಾಗ ಮನೆಯಲ್ಲಿ ಇಬ್ಬರೇ ತಂದೆ ತಾಯಿಗಳು. ಒಂದೊಂದು ಪ್ರಸಂಗ ಇಂಥವು ನೋಡಿದ್ದೀವಿ. ಒಂದೊಂದು ತಿಂಗಳಾದರೂ ಕೂಡ ಅವ್ರ ಮನೆಯಲ್ಲಿ
ಜೀವಂತವಾಗಿ ಇದಾರೋ ಇಲ್ಲೋ ಅಂತಕ್ಕಂಥ ಒಂದು ವ್ಯವಸ್ಥೆ ಕೂಡ ಅವರಿಗಿರ್ತಾ ಇರಲಿಲ್ಲ. ಒಂದು ತಿಂಗಳಾದಮೇಲೆ ಆ ತಂದೆ ತಾಯಿಯ ಶವವನ್ನು ಹೊರ ತೆಗೆಯುವಂಥ ದೃಶ್ಯವನ್ನು ನೋಡಿ ಮನುಷ್ಯನ ಕರಳು ಶುರು ಆಗ್ತದೆ. ಯಾಕಂದರೆ ಈಗಿನ ದಿನಮಾನದಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡೋಕ್ಕೆ ಹೋಗಿ ಯಾರು ನಮ್ಮನ್ನು ಈ ಭೂಮಿಗೆ ತಂದಿದ್ದಾರೋ ಅವರನ್ನೇ ಮರೆತು ನಾವೆಲ್ಲರೂ ಏನೆಲ್ಲ ಮಾಡ್ತಾ ಇದ್ದೀವಿ. ಅಂತಹ ದಿನಮಾನಗಳಲ್ಲಿ ಈ ಶ್ರಾವಣಿ ಹೆಲ್ತ್ ಕೇರ್ ಸರ್ವಿಸ್ ನಮ್ಮ ಶರಣಣ್ಣ ಟೆಂಗ್ಳಿ ಜೊತೆಗೆ ನಮ್ಮ ಕಾಕ ಶಿವಾನಂದ್ ಕಾಕ ಇವರು ನನಗೆ ಫೋನ್ ಮಾಡಿದರು. ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಒಟ್ಟು 7 ಜನ, ಸಂತೋಷ್ ಟೆಂಗ್ಳಿ ಹಿಡ್ಕೊಂಡು ಮತ್ತು ಇನ್ನೊಬ್ಬರು ಮೇಡಮ್ ಒಬ್ಬರು ಹೆಸರು ಸುಜ್ಞಾನ, ಮತ್ತು ಇಲ್ಲೇ ಮಕ್ಕಂಪುರದಾಗ ಒಬ್ರು ಯಾರು ಸರ್ವಿಸ್ ಮಾಡ್ತಾರೆ ಭೀಮ್ಬಾಯಿ, ಹೀಗೆ ಒಟ್ಟು 7 ಜನ ಸೇರಿಕೊಂಡು, ಹೆಂಗೆ ಸಪ್ತ ಋಷಿಗಳು ಸೇರಿಕೊಂಡು ಎಲ್ಲ ಮಾಡಿದ್ರಲ್ಲ ಹಂಗೆ ಈ 7 ಜನ ಸೇರಿಕೊಂಡು ಈ ಭಾಗದ ವಯೋವೃತ್ತರಿಗೆ, ಆಗಲೇ ಹೇಳಿದ್ನೆಲ್ಲ ದುಡ್ಡು ಭಾಳ ಅದ, ಆದರೆ ಸಮಯ ಆದಲ್ಲಿ ಇಲ್ಲ. ಅಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಇವರು 7 ಜನ ಸೇರಿ ಇವತ್ತು ಕೈ ಹಾಕಿದ್ದಾರೆ. ಆ ಕೈ ಹಾಕಿದಂಥ ಕೆಲಸ ನೋಡ್ರಿ, ನಮಗೆಲ್ಲ ತಂದೆ ತಾಯಿಗಳು ಒಬ್ಬರೇ, ಆದರೆ ಅವರಿಗೆ ಇಲ್ಲಿ 11 ಜನ ಕೆಪಾಸಿಟಿ ಅದ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಜೊತೆಗೆ ಇಲ್ಲಿರ್ತಕ್ಕಂಥ 11 ಜನ ತಂದೆ ತಾಯಿಗಳನ್ನು ನೋಡ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತಿನಿಂದ ನಮ್ಮ ಶ್ರಾವಣಿ ಹೆಲ್ತ್ ಸರ್ವಿಸ್ದವರಿಗಿದೆ. ಆ ನಿಟ್ಟಿನಲ್ಲಿ ಬಂದಂಥ, ಯಾಕಂದರೆ ವಯಸ್ಸಾದವರು ಇರ್ತಾರೆ, ಮಕ್ಕಳ ವಯಸ್ಸವರು, ಹ್ಯಾಂಗೆ ನಾವು ಒಂದು ಕೂಸಿಗೆ ಹೆಂಗೆ ಜೋಪಾನ ಮಾಡ್ತೀವಿ, ಬಂದಿರತಕ್ಕಂಥ ನಿಮ್ಮ ಹೆಲ್ತ್ ಸರ್ವಿಸ್ನಲ್ಲಿ ಬಂದಿರತಕ್ಕಂಥ ಅವರಿಗೆ ನೀವು ಕೂಸಿನ ಹಾಗೆ ಜೋಪಾನ ಮಾಡಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ, ಈ ಏನು ಒಂದು ಸಣ್ಣ ಹೆಜ್ಜೆ ಇದ್ದೀರಿ, ಮುಂದೊಂದು ದಿನ ಇಟ್ಟಂಥ ಹೆಜ್ಜೆ ದೊಡ್ಡದಾಗಲಿ, ನೀವು ಕೊಡ್ತಕ್ಕಂಥ ಸೇವೆ ಇಡೀ ಕರ್ನಾಟಕದಾದ್ಯಂತ ಹಬ್ಬಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಕೇಂದ್ರದ ಮುಖ್ಯಸ್ಥೆ ಸುಜ್ಞಾನ ಸಂತೋಷ ಟೆಂಗ್ಳಿ ಮಾತನಾಡಿ, ನಮ್ಮ ತಾಯಿಗೆ ಕ್ಯಾನ್ಸರ್ ಬಂದಾಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ವೈದ್ಯರು ಮನೆಯಲ್ಲಿಯೇ ಆರೈಕೆ ಕಲ್ಪಿಸಲು ಸೂಚಿಸಿದ್ದರು. ಆ ಸಮಯದಲ್ಲಿ ಸಮರ್ಪಕ ಸೇವೆ ಸಿಗದ ಅನುಭವದಿಂದಲೇ ಈ ಕೇಂದ್ರವನ್ನು ಆರಂಭಿಸುವ ಸಂಕಲ್ಪ ಮೂಡಿತು. ಅನೇಕ ಹಿರಿಯರು ಮಕ್ಕಳಿದ್ದರೂ ಅನಾಥರಂತೆ ಬದುಕುತ್ತಿದ್ದಾರೆ. ಅಂತವರಿಗೆ ಯಾವುದೇ ಕೊರತೆ ಇಲ್ಲದ ಆರೈಕೆ ಒದಗಿಸುವ ಉದ್ದೇಶದಿಂದ ಈ ಸೇವೆಯನ್ನು ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದರು. ಹೆಲ್ತ್ ಬಗ್ಗೆ ಇವತ್ತಿನ ಕಾಲದಲ್ಲಿ ಅವರ ತಂದೆ ತಾಯಿಗಳು ಮಕ್ಕಳಿಗೆ ತುಂಬಾ ಓದಿಸಿರ್ತಾರೆ, ಬರ್ಸಿರ್ತಾರೆ, ಅವ್ರು ಅದನ್ನೆಲ್ಲ ತಗೊಂಡು ಬೇರೆ ಬೇರೆ ಜಾಬ್ ಅಲ್ಲಿ ಬೇರೆ ಕಡೆ ಹೋಗಿರ್ತಾರೆ. ಅಂತವ್ರಿಗೆ ಈಗ ಅವ್ರ ತಂದೆ ತಾಯಿಗೆ ನೋಡ್ಕೊಳಕ್ ಯಾರು ಇಲ್ಲ ಅನ್ಕೊಂಡು ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಬಿಡೋದು, ಯಾವ್ದೋ ವೃದ್ಧಾಶ್ರಮದಲ್ಲಿ ಬಿಡೋದು, ಈ ತರ ಎಲ್ಲ ಮಾಡಿದ್ರೆ ಅವರು ಒಂಥರ ಮೆಂಟಲಿ ಈಗ ನೋಡ್ರಿ, ತಂದೆ ತಾಯಿ ಮಕ್ಳಿಗೆ ನೋಡ್ಕೊಂಡಾಗ ಅವ್ರ ಏಜ್ಗೆ 60+ ಆದಾಗ ತಂದೆ ತಾಯಿಗೆ ಮಕ್ಳು ನೋಡ್ಕೋಬೇಕು. ಬಿಕಾಸ್ ಅವ್ರ ಏಜ್ ಮಕ್ಳ ತರ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸರ್ವಿಸ್, ನಮ್ಮ ಕೈಲಾಗಿರೋ ಸರ್ವಿಸ್ ಕೊಟ್ಟು ನಮ್ಮ ತಂದೆ ತಾಯಿಗೆ ಯಾವ ತರ ನೋಡ್ಕೋತೀವೋ ಆ ತರ ಅವರನ್ನ ನೋಡ್ಕೋಬೇಕು ಅನ್ನೋದೇ ನಮ್ದೊಂದು ಉದ್ದೇಶ. ಫಿಸಿಯೋಥೆರಪಿ ಇದೆ, ಆಮೇಲೆ ಚೈಲ್ಡ್ ಹೆಲ್ತ್ ಕೇರ್, ಅಂದ್ರೆ ಸಣ್ಣ ಮಕ್ಳಿಗೆ ಯಾರಿಗಾದ್ರೂ ತುಂಬಾ ದಿನದಿಂದ ಕಾಯಿಲೆ ಇದೆ, ಅವರಿಗೆ ನೋಡ್ಕೊಳಕ್ ಆಗಲ್ಲ, ಅವ್ರ ತಂದೆ ತಾಯಿ ಕೂಡ ಬೇರೆಯವ್ರ ಹತ್ರ ಎಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅದು ಡಿಪೆಂಡ್ ಇರುತ್ತೆ ಮಗು. ಸೊ ಅಂತ ಕಡೆ ಇದ್ದಾಗ ಆ ಮಕ್ಳನ್ನ ನೋಡ್ಕೊಂತೀವಿ. ಆಮೇಲೆ ನ್ಯೂರೋ ಕೇಸಸ್, ಅಂದ್ರೆ ಒಂದು ಪ್ಯಾರಲೈಸಿಸ್ ಆಗಿರುತ್ತೆ, ಅಂತ ಪ್ಯಾರಲೈಸಿಸ್ ಆಗಿರೋರಿಗೆ ಈಗ 6 ತಿಂಗಳು, ವರ್ಷನೋ 2 ವರ್ಷನೋ ಕೇರ್ ಬೇಕಾಗಿರುತ್ತೆ, ಅಂತವ್ರಿಗೆ ಕೂಡ ಕೇರ್ ಕೊಡ್ತೀವಿ ವಿತ್ ಫುಡ್ ಫೆಸಿಲಿಟಿ. ಬಿಕಾಸ್ ನಮ್ಮ ಹತ್ರ ಈಗ ಹಾಸ್ಪಿಟಲೈಸೇಷನ್ ಅಂತ ಅಲ್ಲ, ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟಲ್ ಅಲ್ಲಿ ನಾವು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅಲ್ಲಿ ಟ್ಯಾಬ್ಲೆಟ್ ಅದನ್ನ ಕೊಟ್ಟು ಕ್ಯೂರ್ ಮಾಡೋದಿರುತ್ತೆ. ಇಲ್ಲಿ ನಾವು ರಿಹ್ಯಾಬಿಲಿಟೇಷನ್ ಅಂದ್ರೆ ಅವರಿಗೆ ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಕೊಡ್ತೀವಿ, ಅದ್ರ ಜೊತೆಗೆ ಡಯಟ್ ಕೂಡ ಕೊಡ್ತೀವಿ, ನ್ಯೂಟ್ರಿಷನ್ ಕೂಡ ಮೇಂಟೈನ್ ಮಾಡ್ತೀವಿ. ಆ ನ್ಯೂಟ್ರಿಷನ್ ಮೇಂಟೈನ್ ಮಾಡ್ಬೇಕಾದ್ರೆ ನಮ್ ಕಡೆ ನಾವು ಫುಡ್ ಫೆಸಿಲಿಟಿನ ಇಟ್ಟಿದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಡಿನ್ನರ್, ಲೈಕ್ ಪೇಷಂಟ್ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್, ಅಂದ್ರೆ ಲಿಕ್ವಿಡ್, ಸೆಮಿ ಸಾಲಿಡ್, ಸಾಲಿಡ್, ಆ ತರ ಅವರ ನ್ಯೂಟ್ರಿಷನ್ ಕೂಡ ನೋಡ್ಕೊಂತೀವಿ. ಇದು ಸೇವೆ ಕಮರ್ಷಿಯಲ್ ಅಂತ ನಾನು ಕ್ಲಿಯರ್ ಆಗಿ ಹೇಳಕ್ ಆಗಲ್ಲ. ಬಿಕಾಸ್ ನಾವೀಗ ಪ್ರೈವೇಟ್ ಆಗಿ ಒಂದು ನಮ್ದೊಂದು ಹೆಲ್ತ್ ಕೇರ್ ಅಂತ ಓಪನ್ ಮಾಡಿದ್ಮೇಲೆ ಇನ್ವೆಸ್ಟ್ ಮಾಡಿದೀವಿ. ಸೊ ನನಗೆ ಚಾರ್ಜಸ್ ಗಿಂತ ಈಗ ನೋಡ್ರಿ, ಹಾಸ್ಪಿಟಲ್ ಅಲ್ಲಿ ಒಂದು 10,000 ಚಾರ್ಜಸ್ ಆಗುತ್ತೆ ಅಂದ್ರೆ ನನಗೆ 10,000 ಬೇಕಾಗಿಲ್ಲ. ಅವ್ರಿಗೆ ನೋಡ್ಕೊಳಕ್ಕೆ ನನಗೆ 2,000 ಸಾಕಾಗುತ್ತೆ ಅಂದ್ರೆ ನಾನು 2,000ದಲ್ಲೇ ಮಾಡಕ್ಕೆ ರೆಡಿ ಇದ್ದೀನಿ. ಸರ್, ನನಗೆ ಒಂದು ಇನ್ಸ್ಪಿರೇಷನ್ ಅಂದ್ರೆ ನಮ್ದೊಬ್ರು ಅಣ್ಣ ಇದ್ದಾರೆ, ಅಶೋಕ್ ಹೆಲ್ತ್ ಕೇರ್ ಅಂತ ಬ್ಯಾಂಗ್ಳೂರಲ್ಲಿ ಇದ್ದರು. ಅವ್ರು ಮಾಡ್ತಿದ್ರು. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನನ್ಗಾಗಿರೋದು, ನನ್ನ ತಾಯಿಗೆ 4th ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇತ್ತು.
ಸೊ ಅವ್ರಿಗೆ ನಾವು ಬೆಂಗಳೂರು ಕರ್ಕೊಂಡು ಹೋದ್ವಿ. ಅದಾದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಸ್ವಲ್ಪ ಮನೆ ಕರ್ಕೊಂಡ್ ಬರಕ್ ಆಗಲ್ಲ, ಅದೇ ಅಲ್ಲಿ ಎಲ್ಲಿ ಇಡಬೇಕು, ಯಾವ ತರ ನೋಡ್ಕೋಬೇಕು, ನಾವ್ ಎಲ್ಲಾರು ಜಾಬ್ ಮಾಡ್ತಿದ್ವಿ. ಸೊ ಅಂತ ಟೈಮಲ್ಲಿ ನಂಗೆ ಅಶೋಕಣ್ಣ ಅಂತ ಇದ್ದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಅವರೇ ನಂಗೆ ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳಕ್ ಬಯಸ್ತೀನಿ. ನೋ ಸರ್, ಇನ್ನು ನಾವು ಅಡ್ಮಿಷನ್ ಯಾವ್ದು ತಗೊಂಡಿಲ್ಲ, ಸ್ಟಾಫ್ ಅನ್ನ ಹೈರ್ ಮಾಡ್ಕೋತಿದೀವಿ, ಇನ್ನು ಇಂಟರ್ವ್ಯೂ ನಡೀತಾ ಇದೆ ಸರ್. ಸರ್ ನಾನು ಆಲ್ರೆಡಿ ಪ್ರಿಪೇರ್ಡ್ ಇದ್ದೀನಿ ಸರ್. ಬಿಕಾಸ್ ನಾ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಯಾವ ತರ ಮಾಡಬೇಕು, ಯಾವ ತರ ಸರ್ವಿಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಎಲ್ಲಾನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ರೆಡಿ ಆಗಿದ್ದೀನಿ ಸರ್. ಕಲಬುರ್ಗಿ ಜನತೆಗೆ ಹೇಳೋದಿಷ್ಟೇ, ನೀವು ನನಗೆ ಯಾರು ನೋಡ್ಕೊಳಕಿಲ್ಲ, ನಾನ್ ಮನೇಲೆ ಇರ್ಬೇಕು, ನಂಗೆ ಯಾರಪ್ಪ ನೋಡ್ತಾರೆ ಅನ್ನೋ ಗಿಲ್ಟನ್ನ ಯಾವತ್ತೂ ಇಟ್ಕೋಬೇಡಿ. ನಿಮ್ಗೆ ನಾನು 10,000 ಆಗುತ್ತೆ 20,000 ಆಗುತ್ತೆ ಅಂತ ಚಾರ್ಜಸ್ ಬಗ್ಗೆ ಯಾರು ಯೋಚನೆ ಮಾಡ್ಬೇಡ್ರಿ. ದಯವಿಟ್ಟು ನಮ್ ಕೈಲಾದ ಸರ್ವಿಸ್ ನಾವು ಮಾಡ್ತೀವಿ. ನೀವು ಅನ್ಕೊಂಡಿರೋ ತರ ನಾನು ಫುಲ್ ಕಮರ್ಷಿಯಲ್ ಅಂತ ಎಲ್ಲಾನು ತಗೋಬೇಕಂತಿಲ್ಲ, ನಾ ಫ್ರೀ ಸರ್ವಿಸ್ ಕೂಡ ಕೊಡಕ್ ರೆಡಿ ಇದ್ದೀನಿ. ಸಮ್ ಕ್ಯಾಂಪ್ಸ್ ಎಲ್ಲ ಮಾಡಕ್ ನಮ್ಮ ಹತ್ರ ಏನು ಪ್ಲಾನ್ಸ್ ಎಲ್ಲ ಇದೆ. ಕಲಬುರಗಿದಲ್ಲಿ ಬಹಳ ಅವಶ್ಯಕತೆ ಇತ್ತು. ಯಾಕಂದ್ರೆ ಪೇಷಂಟ್ ಚೆನ್ನಾಗಾದ್ಮೇಲೆ ಹಾಸ್ಪಿಟಲ್ ಆದ್ಮೇಲೆ ಅವ್ರಿಗೆ ಒಂದು ಸರ್ವಿಸ್ ಬೇಕಾಗಿರ್ತದ. ಆ ಸರ್ವಿಸ್ ಕೊಡುವಂಥದ್ದು ಯಾರು ಇನ್ನ ತನಕ ಸ್ಟಾರ್ಟ್ ಮಾಡಿದಿಲ್ಲ. ನಮ್ಮ ಟೆಂಗ್ರಿ ಅವರು ಮತ್ತು ಅವ್ರ ಸಹೋದರರು ಎಲ್ಲ ಅವರ ಜೊತೆಗೆ ಎಲ್ಲ ಒಂದು ದೊಡ್ಡ ಧೈರ್ಯ ಮಾಡಿದ್ದಾರೆ. ದೇವರಿಗೆ ನಿಮಗೆ ಬಹಳ ಮುಂದೆ ಬೆಳೆಸ್ಬೇಕಂತ ಹೇಳಿ ನಾನು ಇಚ್ಛೆ ಪಡ್ತೀನಿ. ಮತ್ತೆ ಇದ್ರೊಳಗೆ ಭಾಳ ಪೇಷನ್ಸ್ ಇರ್ಬೇಕು. ಯಾಕಂದ್ರೆ ಇಲ್ಲಿ ಬರುವಂಥ ಎಲ್ಲ ಪೇಷಂಟ್ ಭಾಳ ಏಜ್ಡ್ ಇರ್ತಾರ, ಮತ್ತೆ ಭಾಳ ಗರೀಬರು ಇರ್ತಾರ. ಸೊ ಅವರಿಗೆ ನೀವು ತಮ್ಮ ತಂದೆ ತಾಯಿ ಸಮಾನ ಆತ ನೀವು ಕೇರ್ ಕೊಡ್ಬೇಕಂತ ಹೇಳಿ ನಾನು ನಿಮಗೆ ಇಚ್ಛೆ ಪಡ್ತೀನಿ. ಆಸ್ಪತ್ರೆಯಲ್ಲಿ ಏನು ಒಂದು ಶಸ್ತ್ರಚಿಕಿತ್ಸೆ ಸರ್ಜರಿ ಆದ್ಮೇಲೆ ಏನ್ ನರ್ಸಿಂಗ್ ಕೇರ್ ಬೇಕು, ಮತ್ತೆ ಅವರಿಗೆ ಟೈಮ್ ಟು ಟೈಮ್ ಮೆಡಿಕೇಶನ್ ಆಗಿರ್ಲಿ, ಮತ್ತೆ ಕೇರ್ ಟೇಕರ್ ಸರ್ವಿಸಸ್ ಆಗಿರ್ಲಿ ಸಿಗುವಕ್ಕಾದ್ರೆ ಶ್ರಾವಣಿ ಹೆಲ್ತ್ ಕೇರ್ ನ ಉಪಯೋಗ ತುಂಬಾ ಉಪಾಯಕಾರಿಯಾಗಿದೆ. ಮತ್ತು ಟೈಮ್ಲಿ ಡ್ರೆಸ್ಸಿಂಗ್ ಮಾಡೋದಾಗಿರ್ಲಿ, ನರ್ಸಿಂಗ್ ಕೇರ್ ಆಗಿರ್ಲಿ, ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಸೇವೆ ತಗೋಬೇಕು ಅಂದ್ರೆ ಹೈಜಿನಿಕ್ ಆಗಿ ಮತ್ತೆ ಸ್ಟೆರೈಲ್ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಅದರಿಂದಾಗಿ ಗಾಯಗಳು ವಾಸಿ ಆಗೋದಕ್ಕೆ ತಡವಾಗುತ್ತೆ, ಲೇಟ್ ಆಗ್ಬೋದು. ಮತ್ತೆ ಟೈಮ್ ಮನೆಗೆ ಬಂದು ಯಾವುದೇ ಡಾಕ್ಟರ್ಗಳು ನೋಡಕ್ ಆಗೋದಿಲ್ಲ. ಅದರಿಂದಾಗಿ ಶ್ರಾವಣಿ ಹೆಲ್ತ್ ಕೇರ್ ನ ಉಪಯೋಗವನ್ನು ಪಡೆದುಕೊಳ್ಬೇಕು. ಈ ಶ್ರಾವಣಿ ಹೆಲ್ತ್ ಕೇರ್ ನಲ್ಲಿ ಸುಸಜ್ಜಿತವಾದಂತ ಸ್ಟೆರೈಲ್ ಮೇಂಟೈನ್ ಮಾಡಿಕೊಂಡು ನರ್ಸಿಂಗ್ ಸೇವೆ ಒದಗಿಸುತ್ತೇವೆ ಮತ್ತು ಫಿಸಿಯೋಥೆರಪಿ ಡೈಲಿ 2 times ಫಿಸಿಯೋಥೆರಪಿ ಕೊಡುತ್ತೇವೆ. ಡಯಟ್ ಪ್ರಕಾರ ಅವರಿಗೆ ಊಟ ಸಿಗುತ್ತೆ, ಮತ್ತೆ ಯಾರು ಜೊತೆಗೆ ಇರ್ಬೇಕಾದಂತ ಅವಶ್ಯಕತೆ ಕೂಡ ಇಲ್ಲ. 24 ಗಂಟೆ ಕೂಡ ಶ್ರಾವಣಿ ಹೆಲ್ತ್ ಕೇರ್ ನಲ್ಲಿ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಸದಾ ನಡೀತಾ ಇರುತ್ತೆ. ಕಲಬುರಗಿ ನಗರದ ಜನಗಳು ಮತ್ತೆ ಎಲ್ಲಿಂದ ಕೂಡ ಬಂದ್ರು ಕೂಡ ಇಲ್ಲಿ ನಿಶ್ಚಿಂತೆಯಿಂದ ಇಲ್ಲಿ ಸೇವೆ ತಗೋಬಹುದಂತ ಕೇಳಿದ್ವಿ. ಸರ್ವಣ್ಯ ಹೆಲ್ತ್ ಕೇರ್ ಸೆಂಟರ್ ಕಲಬುರಗಿನಾಗ ಫಸ್ಟ್ ಟೈಮ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ಅದಕ್ಕ ಅವ್ರ ಇಬ್ರು ಹಸ್ಬೆಂಡ್ ಅಂಡ್ ವೈಫಿಗ ನನ್ನ ವತಿಯಿಂದ ಅಭಿನಂದನೆಗಳು ಕೋರ್ಲಿಕ್ಕೆ ಹೇಳ್ತೀನಿ. ಇಟ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ತಾವು. ಮತ್ತ ಅದು ಬಸವೇಶ್ವರ ಕಾಲೋನಿನಾಗ ಮಾಡಿದಿರಿ. ಇಲ್ಲಿ ಎಲ್ಲಾ ಬಹಳ ಓಲ್ಡ್ ಅಂಡ್ ರಿಟೈರ್ಡ್ ಪೀಪಲ್ ಆದ ಎಲ್ಡರ್ಲಿ ಪೀಪಲ್ ಆದ, ಸೊ ಅವರಿಗೆ ಬಹಳ ಬೆನಿಫಿಟ್ ಆಗ್ತದ. ಅದಕ್ಕ ನಾ ಕಲಬುರಗಿ ಜನತೆನಾಗ ಅವರಿಬ್ರು ದಂಪತಿಯವರಿಗ ನಾವೆಲ್ಲರೂ ಕಲ್ತಿ ಸಪೋರ್ಟ್ ಮಾಡ್ಬೇಕು. ಈಗ ಬೇರೆ ಬೇರೆ ಹಾಸ್ಪಿಟಲ್ನಾಗ ಎಕ್ಸ್ಪೆನ್ಸಸ್ ಹೆಚ್ಚಿಗಿದೆ. ನಾನ್ ನಿಮ್ಗೆ 100% ಗ್ಯಾರಂಟಿ ಕೊಡ್ತೀನಿ. ಅದ್ರ 50% ಕಡಿಮೆನಾಗ ಇಲ್ಲಿ ನಿಮ್ಗೆ ಸರ್ವಿಸ್ ಸಿಗ್ತದ ಅಂಡ್ 100% ವೆಲ್ ಟ್ರೀಟ್ಮೆಂಟ್ ನಿಮ್ಗೆ ಸಿಗ್ತದ ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕ ಇವ್ರಿಬ್ರಿಗ ಮತ್ತ ಅವ್ರ ಪೂರಾ ಟೀಮಿಗ ನಾ ಒಳ್ಳೇದಾಗಲಿ ಅಂತ ಭಾವಿಸಿ ನಂದೆರಡು ಮಾತು ಮುಗಿಸಿದ್ದೆ. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ್ ಕಲಬುರ್ಗಿ, ಬಿಜೆಪಿ ಪಕ್ಷದ ಕಲಬುರ್ಗಿ ನಗರ ಅಧ್ಯಕ್ಷ ಚಂದು ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಪಾಟೀಲ್, ಮಹಾನಗರ ಪಾಲಿಕೆ ಸದಸ್ಯ ಮಂಜುನಾಥ್ ಕಳಸ್ಕರ್, ಮಹಾನಗರ ಪಾಲಿಕೆ ಸದಸ್ಯ ಜಗದೇವ್ ಗುತ್ತೇದಾರ್, ಮಹಾನಗರ ಪಾಲಿಕೆ ಸದಸ್ಯ ಬಸವರಾಜ್ ಮುನ್ನೋಳಿ, ಶಿವಾನಂದ್ ಅಷ್ಟಗಿ, ಶರಣು ಟೆಂಗ್ಳಿ, ಜಗದೀಶ್ ಟೆಂಗ್ಳಿ, ಡಾಕ್ಟರ್ ಸಿದ್ದರಾಜ್ ವಾಲಿ, ಚಂದ್ರಕಾಂತ್ ಗದ್ಗಿ, ಡಾಕ್ಟರ್ ಫಾರೂಕ್ ಮಣೂರ್ ಆಸ್ಪತ್ರೆ ವ್ಯವಸ್ಥಾಪಕರು ಕಲಬುರ್ಗಿ, ಡಾಕ್ಟರ್ ಪ್ರಶಾಂತ್ ಮಾಳಿ, ಮಹಾನಗರ ಪಾಲಿಕೆಯ ಮುಜಾಮಿಲ್, 108 ಆಂಬ್ಯುಲೆನ್ಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷ ಶ್ರೀಶೈಲ್ ಹಳ್ಳೂರ್, 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥರು ಮಾಲಾಕಣ್ಣಿ, ಶ್ರೀ ಅಂಬುಜಾ ಜಿಲ್ಲಾ ಅಧ್ಯಕ್ಷರು, PHCJ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಪ್ರಯುಕ್ತ ಕನ್ನಡ ಭವನದಲ್ಲಿ ಜಿಲ್ಲೆಯ ಎಲ್ಲ ಕನ್ನಡ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರ ಸಮ್ಮುಖದಲ್ಲಿ ಸಭೆ ಸೇರಿ ಹನುಮಂತ್ ಇಟಗಿ ಅವರನ್ನು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಹನುಮಂತ್ ಇಟಗಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ನಗರದ ಕನ್ನಡ ಭವನದಲ್ಲಿ ನಡೆದ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ವಿವಿಧ ಕನ್ನಡ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು.
ಆಯ್ಕೆ ಪ್ರಕ್ರಿಯೆಯ ನಂತರ ಕನ್ನಡ ಭವನದಿಂದ ಜಗದ್ವೃತ್ತದ ಅಂಬೇಡ್ಕರ್ ಪುತ್ಥಳಿವರೆಗೆ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಲಾಯಿತು. ಬಳಿಕ ಬಸವೇಶ್ವರರ ಪುತ್ಥಳಿಗೂ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ನಂತರ ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಹಾಗೂ ನೂತನ ಅಧ್ಯಕ್ಷ ಹನುಮಂತ್ ಇಟಗಿ ಮಾತನಾಡಿ ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ಸಮಾಜದಲ್ಲಿ ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಒಂದು ಸಮಿತಿಯ ಅಧ್ಯಕ್ಷರಾಗಿ ಆತ್ಮೀಯ ಸಹೋದರರಾಗಿರುವಂಥ ಹನುಮಂತ್ ಇಟಗಿ ಅವರಿಗೆ ಇವತ್ತೇನು ಕಲಬುರಗಿಯ ಹೃದಯ ಭಾಗವಾಗಿರುವಂತಹ ಕನ್ನಡ ಭವನದಲ್ಲಿ ಒಂದು ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಇವತ್ತೊಂದು ಸಭೆಯನ್ನು ಕರೆದು ನಾವು ಸರ್ವಾನುಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಳೆದ 3-4 ವರ್ಷದಿಂದ ಬಹಳಷ್ಟು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕೂಡ ಇವತ್ತು ಕಲಬುರಗಿ ಆಗಿರ್ಬೋದು ಮತ್ತು ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಈ ಗುಲ್ಬರ್ಗ ಜಿಲ್ಲೆಗೆ ನೋಡುವಂಥ ಜಯಂತಿ ಇವತ್ತು ನಾವು ಆಚರಣೆ ಮಾಡ್ತೀವಿ. ಇವತ್ತೆಲ್ಲ ಹೋರಾಟಗಾರರು ಕೂಡಿಕೊಂಡು ಇವತ್ತು ಹನುಮಂತ್ ಇಟಗಿ ಅವರನ್ನ ಒಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತೀನಿ. ಈ ದಿನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವ ಅಧ್ಯಕ್ಷರ ಆಯ್ಕೆ ಸಭೆಯನ್ನು ಕನ್ನಡ ಭವನದಲ್ಲಿ ಎಲ್ಲ ಸಮುದಾಯದ ಹಿರಿಯರು ಮತ್ತು ಯುವಕರು, ಯುವ ಹೋರಾಟಗಾರರು ಎಲ್ಲರಿಂದ ಇವತ್ತು ಸಭೆಯನ್ನು ಇಟ್ಕೊಂಡಿದ್ದರು. ಆ ಒಂದು ಸಭೆಯಲ್ಲಿ ನನ್ನನ್ನು ಒಂದು ಜವಾಬ್ದಾರಿತವಾಗಿ ಸ್ಥಾನಕ್ಕೆ ಇವತ್ತು ಎಲ್ಲ ಗುರು ಹಿರಿಯರು ಮತ್ತು ಸಮುದಾಯದ ಹಿರಿಯರು ಎಲ್ಲರೂ ಕೂಡಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ. ಯಾಕಂತಂದರೆ ಬಾಬಾ ಸಾಹೇಬರ ವಿಚಾರಗಳನ್ನು ಮನಗಳಿಗೆ ಮುಟ್ಟಿಸುವಂಥ ಕೆಲಸ ನಾವೆಲ್ಲರೂ ಯುವಕರು ಮಾಡಬೇಕಾಗಿದೆ. ನಮ್ಮ ಮೇಲೆ ಭಾಳಷ್ಟು ಜವಾಬ್ದಾರಿ ಕೂಡ ಇದೆ. ಆದ ಕಾರಣ ಅತಿ ವಿಜೃಂಭಣೆಯಿಂದ 135ನೆಯ ಜಯಂತ್ಯೋತ್ಸವವನ್ನು ನಾವು ಯುವ ಸಮುದಾಯ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಜಯಂತಿಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಎಲ್ಲ ಸಂಘಟನೆಗಳು ಕೈಜೋಡಿಸಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಶರಣಪ್ಪ ನಂದಗಿರಿ, ಮಲ್ಲಿಕಾರ್ಜುನ್ ಮದಾನಿ, ಶಶಿಕಾಂತ್ ಹೋಳ್ಕರ್, ಗುಂಡು ಪರ್ತಾಬಾದ್, ದಯಾನಂದ್ ಪಾಟೀಲ್, ವಿಜಯ್ ಕುಮಾರ್ ಕಟ್ಟಿಮನಿ, ಸುರೇಶ್ ಬಡಿಗೇರ್, ಸತೀಶ್ ಸಜ್ಜನ್, ಶಂಕರ್ರಾವ್ ಕಿಲ್ಲೆದಾರ್, ಶಿವಶರಣಪ್ಪ ಮೈತ್ರಿ, ಅಮೃತ್ ಪಾಟೀಲ್, ಬಸಯ್ಯ ಗುತ್ತೇದಾರ್, ಶರಣಬಸವ ದೊಡ್ಮನಿ, ಅರವಿಂದ್ ಕಮಲಾಪುರ್, ಲಕ್ಷ್ಮಣ ಮೂಲಭಾರತಿ, ಮಂಜುನಾಥ್ ಭಂಡಾರಿ, ಮಹೇಶ್ ತೆಲ್ಲೂರ್ಕರ್ ಸೇರಿದಂತೆ ಅಂಬೇಡ್ಕರ್ ಅನುಯಾಯಿಗಳು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಜೆಟ್ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿದರು.
ಪರಿಶಿಷ್ಟ ಜಾತಿಗೊಳಗಿನ 6:6:5 ಅನುಪಾತದ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ನಗರದ ಎಸ್ವಿಪಿ ವೃತ್ತದಿಂದ ಮೆರವಣಿಗೆ ಮೂಲಕ ಮಾದಿಗ ಸಮಾಜದ ಮುಖಂಡರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ನ್ಯಾಯಬದ್ಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡರು. ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರವು ತನ್ನ ಪರಮಾಧಿಕಾರವನ್ನು ಚಲಾಯಿಸಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯ ಹಿಂದುಳಿದ ಸಮುದಾಯಗಳಿಗೆ ಸಮರ್ಪಕ ಪ್ರಾತಿನಿಧ್ಯ ಒದಗಿಸಬೇಕೆಂಬ ನಿರೀಕ್ಷೆ ವ್ಯಕ್ತವಾಗಿತ್ತು. ಆದರೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಸರ್ಕಾರದ ಸ್ಪಷ್ಟ ಕ್ರಮಗಳ ಕೊರತೆ ದಲಿತರಲ್ಲಿಯೇ ಅವಕಾಶ ವಂಚಿತ ಸಮುದಾಯಗಳಲ್ಲಿ ಅಸಮಾಧಾನ ಉಂಟು ಮಾಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಹರಿಯಾಣ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ತೀರ್ಪಿನ ನಂತರ ದತ್ತಾಂಶ ಆಧಾರಿತ ಕ್ರಮಗಳನ್ನು ಕೈಗೊಂಡಿರುವುದನ್ನು ಕರ್ನಾಟಕದಲ್ಲಿಯೂ ಕೂಡ ನ್ಯಾಯಾಲಯದ ಮಾರ್ಗಸೂಚಿಗಳನ್ನು ಅನುಸರಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ನೇಮಕಾತಿ ಪ್ರಕ್ರಿಯೆಗಳನ್ನು ವಿಳಂಬಗೊಳಿಸುವುದು ಲಕ್ಷಾಂತರ ನಿರುದ್ಯೋಗಿ ಯುವಕರಿಗೆ ಅನ್ಯಾಯವಾಗುತ್ತದೆ ಎಂದು ಹೋರಾಟಗಾರರು ಹೇಳಿದರು. ಎಲ್ಲಿ ಮೀಸಲಾತಿ ಇದೆಯೋ ಅಲ್ಲಿ ಒಳ ಮೀಸಲಾತಿ ಕಡ್ಡಾಯ ಜಾರಿ ಮಾಡಬೇಕು. ಎಲ್ಕೆಜಿಯಿಂದ ಪಿಎಚ್ಡಿ ವರೆಗೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ 6:6:5 ಅನುಪಾತದ ಒಳ ಮೀಸಲಾತಿ ಜಾರಿಗೆ ತರಬೇಕು. ಸಂವಿಧಾನದ ಅನುಚ್ಛೇದ 16 ಕ್ಲಾಸ್ 4 ಅನ್ವಯ ನೇರ ನೇಮಕಾತಿ, ಬಡ್ತಿ ಹಾಗೂ ಬ್ಯಾಕ್ಲಾಗ್ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ರೋಸ್ಟರ್ ಪದ್ಧತಿ ಪ್ರಕಾರ ತಕ್ಷಣ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಬೇಕು. ಮುಂಬರುವ ಬಜೆಟ್ ಅಧಿವೇಶನದಲ್ಲಿಯೇ ಸರ್ಕಾರ ಸ್ಪಷ್ಟ ನಿರ್ಧಾರ ಪ್ರಕಟಿಸಿದ್ದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಇದು ನಮಗೇನು ಪುಕ್ಕಟ್ಟೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಸರ್ಕಾರದ ಕೊಡುಗೆ ಅಲ್ಲ. 3 ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ನಾವು ಮಾದಿಗರು, ಅದು ಒಳ ಮೀಸಲಾತಿಗಾಗಿ. ಬಂಧುಗಳೇ, ಒಳ ಮೀಸಲಾತಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕುಲಬಾಂಧವರು ಸುಮಾರು 10ರಿಂದ 15 ಜನ ಅಸುನೀಗಿರ್ತಕ್ಕಂಥದ್ದು ಹುಬ್ಬಳ್ಳಿಯ ಸಮಾವೇಶದ ತಾವೆಲ್ಲ ಕಾಣಬಹುದಿತ್ತು. ಆದರೆ ಇದೆಲ್ಲವೂ ಮನಗಂಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಪಾಪ ಹಿಂದೇನಪ್ಪ ಅಂದ್ರೆ ಸದಾಶಿವ ಆಯೋಗದ ವರದಿ ಜಾರಿ ಅಂತು, ಆಮೇಲೆ ಮಾಧುಸ್ವಾಮಿ ಕಮಿಟಿ ಅಂತಕ್ಕಂಥ ಮಾತು ಹೇಳಿದ್ರು. ಅದೆಲ್ಲವನ್ನು ಬದಿಗೊಟ್ಟು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರ ವಹಿಸಿಕೊಂಡ ಮೇಲೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅವೆಲ್ಲ ಅವೈಜ್ಞಾನಿಕವ, ಅದಕ್ಕೆ ನಾಗಮೋಹನ್ ದಾಸನ ವರದಿ ಮಾಡಬೇಕು ಅನ್ನುವಂಥ ನಿಯುಕ್ತದಲ್ಲಿ ಕಮಿಟಿ ಫಾರ್ಮೇಷನ್ ಮಾಡ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ಈ ರಾಜ್ಯದ ಗೃಹ ಸಚಿವರೇ ತಾವು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ನೀವೇ ಫಾರ್ಮೇಷನ್ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಕಮಿಟಿ ಏನದಲ್ಲ, ಅವರು ವರದಿ ಕೊಟ್ಟದ್ದು ಈಗಾಗಲೇ ಸರ್ಕಾರಕ್ಕೆ ಯಾವ ಜನಾಂಗ ಎಷ್ಟಿದೆ, ಯಾವ ಸಮುದಾಯ ಎಷ್ಟಿದೆ ಅಂತಕ್ಕಂಥದ್ದು ಕೂಲಂಕಷವಾಗಿ ಬಹಿರಂಗವಾಗಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೂ ಟಿಪ್ಪಣಿ ಇದೆ. ಆದ್ರೂ ಕೂಡ ಅದನ್ನು ನಾಗಮೋಹನ್ ದಾಸ್ ವರದಿಯನ್ನು ಮರೆಮಾಚಿ ಯಾರಿಗೋ ಸಂತುಷ್ಟಪಡಿಸ್ಲಕ್ಕ ಏನಪ್ಪ ಅಂತಂದ್ರೆ ಒಂದು ಸಮುದಾಯಕ್ಕೆ ತುಷ್ಟೀಕರಣ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ನೀವು ಸಮಾನಾಂತರವಾದಂಥ ರೇಖೆಗೆ ಬಂದ್ರಿ. ಆದ್ರೂ ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರು ತಾಳ್ಮೆಯಿಂದ ಕಾಯ್ದರು. ತಮ್ಮ ಚಿಂತನೆ ಏನು, ತಮ್ಮ ಅನಿಸಿಕೆಗಳೇನು, ನಿಮ್ಮ ನಿರ್ಧಾರಗಳೇನು ಅಂತಕ್ಕಂಥ ಚಿಂತನೆ ಮಾಡಿದೆವು ನಾವೆಲ್ಲ. ಅದಾಗಿ ಕೂಡ 6A 6B 5C ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾವು ಸಂತೃಪ್ತಪಟ್ಟೇವೆ. ಇವತ್ತು ಯಾರೋ ನಮ್ಮನ್ನು ವಿರೋಧ ಮಾಡ್ತಾ ಇಲ್ಲ, ಅವರ ಹಕ್ಕಿಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸುಮಾರು 30 ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಮಾದಿಗರ ಬೇಡಿಕೆ ಏನದ ಈ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೂ ಪೂರ್ಣವಾಗಿ ನಮಗೆ ಕೊಟ್ಟಿಲ್ಲ. ದಯವಿಟ್ಟು ನೀವು ಜನರಿಗೆ ಏನಪ್ಪ ಮಾದಿಗರಿಗಂತಂದ್ರೆ ಮೂಗಿಗೆ ತುಪ್ಪ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳೇ, ದಯವಿಟ್ಟು ರಾಜ್ಯಪಾಲರ ಬಳಿ ಹೋಗಿ ಅದು ಕೂಲಂಕಷವಾಗಿ ಚರ್ಚೆ ಮಾಡಿಸಿ ಒಳ ಮೀಸಲಾತಿ ಸಂಪೂರ್ಣ ಜಾರಿ ಮಾಡಬೇಕು. ಇಲ್ಲಾಂದ್ರೆ ಬಹುಶಃ ಹಿಂದೆ ನೀವು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಹೊರಗೆ ತೆಗೆದು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರೇನಪ್ಪ ಅಂದ್ರೆ ನಿಮ್ಮ ವಿರುದ್ಧ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮನ್ನು ಮತ್ತೆ ಮನೆಗೆ ಕಳಿಸ್ತಕ್ಕಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರು ಮಾಡ್ತೀವಿ. ಸಂಪೂರ್ಣ ಒಳ ಮೀಸಲಾತಿ ಆಗಬೇಕು. ಒಂದೇಳೆ ಆಗಲಿಲ್ಲ ಅಂದರೆ ಇದಕ್ಕಿಂತ ಉಗ್ರ ಹೋರಾಟ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಈಗಾಗಲೇ 35 ವರ್ಷಗಳಿಂದ ನಮ್ಮ ಹೋರಾಟ ಇದೆ. 35 ವರ್ಷಗಳಲ್ಲಿ ಭಾಳಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಭಾಳಷ್ಟು ಜನ ತೀರ್ಕೊಂಡು ಹೋಗಿದ್ದಾರೆ. ಈ ರೀತಿ ಕಂಟಿನ್ಯೂ ಆಗ್ತಾಯಿದೆ. ಈಗ
ಏನೋ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಒಂದು ಕಾಯ್ದೆ ಪ್ರಕಾರ ಇವತ್ತು ನಮಗೆ ಸದಸ್ಯ ಆಯೋಗವನ್ನು ಕೊಡಬೇಕಂತೇಳಿ ಅವರು ಅನೌನ್ಸ್ಮೆಂಟ್ ಮಾಡಿ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು. ಆನಂತರ ಎಲ್ಲ ರಾಜ್ಯಗಳಿಗೂ ಒಳ ಮೀಸಲಾತಿ ಕೊಟ್ಟಿದೆ. ಆದರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇನ್ನೂ ನಮ್ಮ ಒಳ ಮೀಸಲಾತಿ ಇನ್ನೂ ಪೂರ್ಣವಾಗಿ ಹಂಚಿಲ್ಲ. ದಯಮಾಡಿ ಈ ಬಜೆಟ್ನಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ. ಯಾರು ವಿರೋಧ ಇಲ್ಲ, ಬಲಗೈ ಸಮಾಜ ಯಾರು ವಿರೋಧ ಮಾಡತ್ತಾರೆ? ಸ್ಟ್ರೈಕ್ ಮಾಡಿದ್ರಲ್ಲ ಒಳ ಮೀಸಲಾತಿ ಜಾರಿಗೆ ಮಾಡಬಾರ್ದು. ಅವ್ರ ಕಷ್ಟ ಅವ್ರಿಗೆ ಹೇಳ್ಕೊತಾರ. ನಾವು 35 ವರ್ಷ ಕೇಳತ್ತೀವಿ. ಈಗ ಅವ್ರಿಗೆ ಆ ಕಷ್ಟ ಗೊತ್ತಾಗಿದೆ. ನಾ ಆ ಕಷ್ಟದಂದು ಬಂದೀವಿ, ಹೊರಗಡೆ ಬರ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಅವ್ರು ಆವಾಗ ಅನುಭವಿಸಿದ್ದಾರೆ. ಎಲ್ಲರ ಪಾಲು ದುಡ್ಡು ಅವ್ರು ತೊಗೊಂಡಿದ್ದಾರೆ. ಅವ್ರಿಗೇನು ತ್ರಾಸಾಗಿಲ್ಲ. ಈಗ ನಮ್ಗೆ ಕೊಡ್ತಾ ಇದ್ದಾರೆ. ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರಿಗೆ ಎಲ್ಲರಿಗೆ ಸರಿಸಮ ಕೊಡುವ ಅಂತ ಹೇಳ್ತಾ ಇದ್ದೀವಿ. ಅವ್ರಿಗೂ ಅಷ್ಟೇ ನೋಡಿ, ನಾವು ದಲಿತರೇ ಆದ್ರೆ ನಾವು ಹಿಂದುಳಿದವರು ಭಾಳ ಹಿಂದಕ್ಕೆ. ಮಾದಿಗ ಸಮಾಜ ಅಂದರೆ ಇಡೀ ಕರ್ನಾಟಕ ರಾಜಕೀಯವಾಗಿ ಕೇಳ್ರಿ, ಉದ್ಯಮಿದವ್ರಿಗೆ ಕೇಳ್ರಿ, ಯಾರಿಗಾದ್ರೂ ಕೇಳ್ರಿ, ಅವ್ರು ಭಾಳ ಏನು ಜಗಳ ಮಾಡಲ್ಲಪ್ಪ, ಏನಿಲ್ಲ, ಅವ್ರು ಒಳ್ಳೆ ರೀತಿ ಇದ್ದಾರೆ, ಅವ್ರು ಹಿಂದುಳಿದಾರ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹಕ್ಕು ನಮ್ಗೆ ಕೊಡ್ರಿ ಅಂತ ಕೇಳ್ತೀವಿ. ಅವ್ರ ಹಕ್ಕು ಕೇಳ್ತಾ ಇಲ್ಲ. ನಮ್ದೇನು ಪಾಲು ಬರ್ತದೆ ನಮ್ಗೆ ಕೊಡ್ರಿ, ನಿಮ್ಮ ಪಾಲು ನೀವು ತೊಗೋರಿ. ಈಗ ಕೊಡ್ತಾ ಇದ್ದ ಮ್ಯಾಗ ಅದಕ್ಕೆ ಯಾಕೆ ವಿರೋಧ ಮಾಡಬೇಕು? ನಾವು ಇನ್ನೂವರೆಗೆ ಮಾಡಿ ಕೊಡೋ ಹೊತ್ತಿಗೆ ತೊಗೊಂಡೋ ಹೊತ್ತಿಗೆ ನಾವು ಎಂದೂ ವಿರೋಧ ಮಾಡಿಲ್ಲ. ಈ ಬಾರಿ ನಾವು ಎಲ್ಲರೂ ಚುರುಕಿಗೆ ಎದ್ಬಿಟ್ಟಿವಿ. ನಾವು ಯಾರು ಈ ಕಮ್ಜೋರಿಲ್ಲ, ಎಲ್ಲರೂ ಹುಷಾರಿನೇ ಇದ್ದೀವಿ. ನಾವು ಈ ದಿನ ಏನೋ ಆಗೈತಪ್ಪ ಅಂತೇಳಿ ಈಗ ನರೇಂದ್ರ ಮೋದಿ ಏನು ಆದೇಶ ಕೊಟ್ಟಿದ್ದಾರೆ, ನಮ್ಮ ಮಾದಿಗ ಸಮಾಜವನ್ನು ಎತ್ತಿಡಿದಿದ್ದಾರೆ. ಅವ್ರಿಗೆ ನಾವು ಎಲ್ಲ ಮಾದಿಗ ಸಮಾಜ ಧನ್ಯವಾದ ಹೇಳ್ತೀವಿ. ಈಗ ಹೈಕೋರ್ಟ್ ತೀರ್ಪಿನಂಗೆ ಈಗಲೂ ಸಂಪೂರ್ಣವಾಗಿ ಒಳ ಮೀಸಲಾತಿ ಆಗಬೇಕು. ಈ ಒಳ ಮೀಸಲಾತಿ ಅಂದರೇನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಸ್ಮರ್ಥರನ್ನು ಸಮರ್ಥರಾಗಿ ಒಂದು ನಿವಾಸಗೋಸ್ಕರ ಈ ಒಳ ಮೀಸಲಾತಿ ಆಗಬೇಕಾಗಿದೆ. ಯಾಕಂದರೆ ಒಳ ಮೀಸಲಾತಿ ಬರೇ ಈಗ ರೈಟ್ದವರು ಲೆಫ್ಟ್ದವರು ಅಂತಕ್ಕಂಥ ಉದ್ದೇಶ ನಮಗಿಲ್ಲ. ನಾವು ಯಾವುದೇ ಸಮಾಜದ ವಿರುದ್ಧವಾಗಿ ನಾವು ಪ್ರತಿಭಟನೆ ನಮ್ಮದಲ್ಲ. ನಮ್ಮ ಪ್ರತಿಭಟನೆ ಏನೇ ಇದ್ದರೂ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು. ಸರ್ಕಾರದಲ್ಲಿ ಕೆಲವು ರೋಷ ಬಿಂದು ಆಗಲಿ, ಒಂದು ಸರ್ಕಾರದಲ್ಲಿ ಯಾವುದೇ ತಜ್ಞರು, ನ್ಯಾಯಾಧೀಶರಾಗಲಿ ತಜ್ಞರಾಗಲಿ ಅದರಲ್ಲಿ ಒಂದು ಮೆಂಬರ್ಶಿಪ್ ಇರ್ತಾರೆ. ಆ ಕಾನೂನು ತಜ್ಞರ ಯಾವ ರೀತಿ ಆರ್ಡರ್ ಮಾಡ್ತಾರೆ ಅದೇ ರೀತಿ ನಾವು ಎಲ್ಲರೂ ಮಾದಿಗ ಸಮಾಜದವರು ಮೀಸಲಾತಿ ತೆಗೆದುಕೊಳ್ಳೋಕೆ ತಯಾರಿದ್ದರೂ ಕೂಡ ಬರೀ ನಮಗೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೆಲವು ಜನರಿಗೆ ನಮಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಸಿಡಿದು ಹೇಳ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನಮ್ಮ ಭಾವನೆ. ಈಗಾಗಲೇ ನೀವು ನೋಡಿದ್ದೀರಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ 1 ಅಥವಾ 2 ಮಾದಿಗ ಸಮಾಜದ ಮನೆಗಳು ಇರ್ತವೆ. ಆ ಮನೆಗಳಲ್ಲಿ ನಾವು ಬಲಿಷ್ಠವಾಗಿ ಅವ್ರ ತಾಕತ್ತ ಮೇಲೆ ರಾಜಕೀಯವಾಗಲಿ ಕೆಲವು ನಾಯಕರು ಹೇಳ್ತಾರೆ, ನಾವು ನಿಮಗೇನಾದರೂ ಶಾಲೆ ಕಲಿಯೋದಕ್ಕೆ ಬೇಡ ಅಂದಿವೇನು, ನೀವು ಒಂದು ಆರ್ಥಿಕವಾಗಿ ಸುಲಭವಾಗಿ ಬೇಡ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಸಂಪೂರ್ಣವನ್ನು ಅಳವಡಿಸಿಕೊಂಡು ನೀವು ಎಲ್ಲ ಮೀಸಲಾತಿಯನ್ನು ಪಡ್ಕೊಂಡಿದ್ದೀರಿ. ಅದರಂತೆ ಆ ಮೀಸಲಾತಿಯಲ್ಲಿ ಕೂಡ ನಮಗೂ ಒಂದು ಪಾಲು ಕೊಡ್ರಿ ಅಂತ ನಾವು ಕೇಳ್ತೀವಿನ. ಯಾವುದೇ ನೀವು ರಾಜಕೀಯ ಒತ್ತಡವಾಗಲಿ, ನಿಮ್ಮ ರಾಜಕೀಯ ನಿಮ್ಮ ಪಕ್ಷ ನೀವೇ ಒತ್ತಡ ಹಾಕೋರು. ನಮ್ಮ ನಾಯಕರು ಯಾರು ಅಲ್ಲಿ ಬಲಿಷ್ಠ ಆದಂಥ ನಾಯಕರಿಲ್ಲ. ಆದರೂ ಕೂಡ ನಮಗೆ ಬೇಕು ತಿಳಿದಂಗೆ ನಾನು ಕಾನೂನು ತಜ್ಞರು ಯಾವ ರೀತಿ ಆದೇಶ ಮಾಡ್ತಾರೆ ಅದೇ ರೀತಿ ನಾವು ರಾಜ್ಯ ಸರ್ಕಾರ ಇಷ್ಟೇ ಹೇಳ್ತೀವಿ, ನಮಗೆ ಸಂಪೂರ್ಣವಾದ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡದೆ ಹೋದರೆ ಇಡೀ ರಾಜ್ಯದಂತ 2ನೇ ಹೋರಾಟ ಪ್ರಾರಂಭ ಆಗುತ್ತದೆ ಅಂತಕ್ಕಂಥ ಎಚ್ಚರಿಕೆ ಕೊಡ್ತದೆ. ಪ್ರತಿಭಟನೆಯಲ್ಲಿ ಗೋಪಾಲರಾವ್ ಕಟ್ಟಿಮನಿ, ರಾಜು ವಾಡೇಕರ್, ಶ್ಯಾಮ್ ನಾಟಿಕರ್, ಪರಮೇಶ್ವರ್ ಖಾನಾಪುರ್, ದಶರಥ್ ಕಲ್ಗುರ್ತಿ, ಮಲ್ಲಿಕಾರ್ಜುನ್ ಜಿನ್ಕೇರಿ ಸೇರಿದಂತೆ ಅನೇಕ ಮಾದಿಗ ಸಮಾಜದ ಮುಖಂಡರು ಹಾಗೂ ಮಹಿಳೆಯರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆಳಂದ ತಾಲೂಕಿನ ಬಟ್ಟರ್ಗ ಗ್ರಾಮದ ನಿವಾಸಿ ಬಸಯ್ಯ ತಂದೆ ದಸ್ತಯ್ಯ ಅವರು ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಸಾಲ ಪಡೆದು ನಂತರ ಹೆಚ್ಚುವರಿ ಬಡ್ಡಿ ಹಾಗೂ ಮನೆ ಹರಾಜು ಬೆದರಿಕೆ ನೀಡಲಾಗುತ್ತಿದೆ ಎಂದು ಆರೋಪಿಸಿ ದೂರು ಸಲ್ಲಿಸಿದ್ದಾರೆ. ಸುಮಾರು 2 ವರ್ಷಗಳ ಹಿಂದೆ ಶಾಲೆಯ ಅಭಿವೃದ್ಧಿ ಹಾಗೂ ವ್ಯಾಪಾರ ಉದ್ದೇಶಕ್ಕಾಗಿ ರೂಪಾಯಿ 25 ಲಕ್ಷ ಸಾಲ ಪಡೆದಿದ್ದು ಮಾಸಿಕ ಇಎಂಐ ರೂಪದಲ್ಲಿ ಹಣವನ್ನು ಜನವರಿ 2026ರವರೆಗೆ ಪಾವತಿಸುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಫೈನಾನ್ಸ್ ಸಂಸ್ಥೆಯವರು ಬಾಕಿ ಹಣ ಹೆಚ್ಚಾಗಿ ಇದೆ ಎಂದು ನೋಟಿಸ್ ನೀಡಿ ಇನ್ನೂ ಲಕ್ಷಾಂತರ ರೂಪಾಯಿ ಪಾವತಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಾಲದ ಬಾಕಿ ರೂಪಾಯಿ 6,74,500 ಇದ್ದರೂ ಒಟ್ಟು ರೂಪಾಯಿ 36,28,71 ಪಾವತಿಸಬೇಕು ಎಂದು ನೋಟಿಸ್ ನೀಡಿರುವುದಾಗಿ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ.
ಮನೆಗೆ ಬಂದು ಕುಟುಂಬ ಸದಸ್ಯರಿಗೆ ಮಾನಸಿಕ ಒತ್ತಡ ನೀಡಿ ಮನೆಯನ್ನು ಹರಾಜು ಹಾಕುವ ಬಗ್ಗೆ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಘಟನೆಗಳಿಂದ ವಯೋವೃದ್ಧ ತಂದೆ ತಾಯಿ ಹಾಗೂ ಪತ್ನಿ ಆತಂಕಕ್ಕೊಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಬಸಯ್ಯ ತಿಳಿಸಿದ್ದಾರೆ. ತಾವು ಮಾರ್ಚ್ 2026ರೊಳಗೆ 4,26,000 ರೂಪಾಯಿ ಪಾವತಿಸಲು ಸಿದ್ಧರಾಗಿದ್ದರು. ಪದೇ ಪದೇ ನೋಟಿಸ್ ಕಳುಹಿಸಿ ಮಾನಸಿಕ ಹಿಂಸೆ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಫೈನಾನ್ಸ್ ಸಂಸ್ಥೆಯವರನ್ನು ಕಚೇರಿಗೆ ಕರೆಯಿಸಿ ವಿಚಾರಣೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಬಸಯ್ಯ ಮನವಿ ಮಾಡಿದ್ದಾರೆ. 2022-23 ನಾನು ಚೋಳ ಫೈನಾನ್ಸ್ದಾಗ ಒಂದು 24 ಲಕ್ಷ ರೂಪಾಯಿ ತೊಗೊಂಡಿದ್ದೆ. ನಾನು ಸುಮಾರು 18 ತಿಂಗಳು ಅದು ಕಟ್ಕೋತ ಬಂದಿದ್ದೀನಿ. ಒಂದು 10 ಕಂತು ಡ್ಯೂ ಇದೆ. 10 ಕಂತು ಡ್ಯೂ ಇದ್ದಲ್ಲಿ ಚೋಳ ಫೈನಾನ್ಸ್ದವರು ನೋಡ್ರಿ 10 ಕಂತು ಡ್ಯೂ ನಿಮ್ಗೆ ಕಟ್ಕೋರಿ ಅಂದ್ಬಳಕ ನಾನು ಅಂದವ್ರಿಗೆ 10 ಕಂತು ನನಗೆ ಆಗೋದಿಲ್ಲ ಸರ್, ನಾವು ಒಂದು 5 ಕಂತು ಕಟ್ತೀನಿ. ಯಾಕಂದ್ರೆ 10 ಕಂತು ಡ್ಯೂ ಹೆಂಗೆ ಉಳಿತಂದ್ರೆ ಸರ್, ನಾವು ಒಂದು 2 ಸಂಸ್ಥೆ ನಡೆಸ್ತೀನಿ, ಶಿಕ್ಷಣ ಸಂಸ್ಥೆ. ಇಲ್ಲಿ ರಾಣೇಶ್ಪುರ ದರ್ಗಾ ಹತ್ರ ಸ್ಲಮ್ ಏರಿಯಾ ಇದೆ, ಅಲ್ಲಿ ಸಿದ್ದರಾಮೇಶ್ವರ ಸ್ಕೂಲ್ ನಡೆಸ್ತೀನಿ. ಒಂದು 100 ಮಕ್ಕಳು ಅಡ್ಮಿಷನ್ ಫ್ರೀ ಇವೆ ನಮ್ಮಲ್ಲಿ. ಹೀಗಾಗಿ ಸ್ವಲ್ಪ ನನಗೆ ಕಟ್ಟೋದಾಗಿಲ್ಲ. ಆದರೂ ಕೂಡ ಚೋಳ ಫೈನಾನ್ಸ್ದಲ್ಲಿ ಕುಲಕರ್ಣಿ ಅಂತ ಹೇಳಿದ್ದಾನೆ. ಅವನಿಗೆ ಒಂದು 10 ಸಲ ಫೋನ್ ಮಾಡಿ ನಿನ್ನೆ ಮೊನ್ನೆ 2-3 ದಿನ ಹಿಡಿದು ಸರ್ 10 ಕಂತಿನ 5 ಕಂತು ಕಟ್ತೀನಿ ನೋಡಿರಿ, ಏನರೇ ಮಾಡ್ಕೊಂಡು ಇದು ಮಾಡಿರಿ, ಉಳಿದಿದ್ದು ನಾನು ಮಾರ್ಚ್ನಾಗ ಕಟ್ತೀನಿ ಅಂತ ಕೇಳಿದ್ರು ಕೂಡ ಅವರು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ. ನಾನು ಇರೋದು ಇಲ್ಲೇ ಗುಲ್ಬರ್ಗದಲ್ಲಿ ಇರ್ತೀನಿ. ಅಲ್ಲಿ ಭಟ್ರಗದಲ್ಲಿ ಮನೆ ಲೋನ್ ತೊಗೊಂಡಿದ್ದೀನಿ ಸರ್ ನಾನು. ಅಲ್ಲಿ ಭಟ್ರಗಕ್ಕೆ ಹೋಗಿ ನಮ್ಮ ತಂದೆ ತಾಯಿ ಯಾರೂ ಇಲ್ಲ ಮನೆಯಲ್ಲಿ. ನಮ್ಮ ತಮ್ಮನ ಮನೆಯವರು ಪ್ರೆಗ್ನೆಂಟ್ ಇದ್ದಾರೆ. ನಿಂಬರ್ಗ ಪೊಲೀಸ್ ಸ್ಟೇಷನ್ ಸೆಕ್ಯೂರಿಟಿ ತೊಗೊಂಡು ಹೋಗಿ ಅಲ್ಲಿ ನಮ್ಮ ಸೊಸೆಗೆ ಹೊರಗೆ ಹಾಕಿ ಪೂರಾ ಮನೆಯಂದು ಹೊರಗೆ ಹಾಕಿ ನೈಟಿ ಮ್ಯಾಗಿದ್ದಾಳೆ ನಮ್ಮ ಸೊಸೆ. ಆದರೂ ಕೂಡ ಒಬ್ಬ ಪ್ರೆಗ್ನೆಂಟ್ ಹೆಣ್ಮಗಳಿಗೆ ಹೊರಗೆ ಹಾಕ್ಲಿಕ್ಕತ್ತಾರಂದ್ರೆ ಏನು ಸರ್ ಇದು? ಸ್ವಲ್ಪನೂ ಮಾನವೀಯತೆ ದೃಷ್ಟಿ ಇಲ್ಲ ಅಂದ್ರೆ ಏನು? ನಾವು ಕಟ್ಟೋದು ಖರೆಯದ, ತೊಗೊಂಡಿದ್ದು ಖರೆಯದ, ಕಟ್ಟಕ್ಕೆ ರೆಡಿ ಇದ್ದೀನಿ. ನನಗೆ ಒಂದು ಇನ್ಫಾರ್ಮೇಷನ್ ಬೇಕಲ್ಲ. ವಿತೌಟ್ ನೋಟಿಸ್ ಜಾರಿ ಮಾಡಿದೆ, ನಾನು ಮನೆಗೆ ನೋಟಿಸ್ ಹಚ್ಚಲಾರ್ದೆ ಹೆಂಗೆ ಇವರು ಸೀಸ್ ಮಾಡಿದ್ರು? ಪೊಲೀಸ್ ಸೆಕ್ಯೂರಿಟಿ ತೊಗೊಂಡು ಹೋಗಲಿ. ಈಗ ಅಲ್ಲಿ ಮೇಡಮ್ ಅವ್ರು ನಿಂಬರ್ಗ PSI ಅವ್ರು ಮೇಡಮ್ ಅವ್ರಿಗೆ ಕೇಳೋದು ನಾನು, ಇಲ್ಲ ಸರ್ ನಮ್ಗೆ SP-ಲಿಂದ ಆದೇಶ ಆಗ್ಯದ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ ಫೈನಾನ್ಸ್ದವ್ರಿಗೆ ಈ ನಮ್ಮನ ಅದ ಅಂತೇಳಿ, ನಾವು ಕಟ್ಟೋರಿಗೆ ಈ ಥರ ನಮ್ಮ ಹರಾಸ್ಮೆಂಟ್ ಇದೆ. ಇವತ್ತು ನಾಳೆ ಹೊತ್ತು ಹೊಂಟ್ರೆ ಎಕ್ಸಾಮ್ ಇದೆ, SSLC ಎಕ್ಸಾಮ್. ನನ್ನ ಮಗಳು 10ನೇ ಇದ್ದಾಳೆ. ಈಗ ಅಲ್ಲಿ ಓದಕ್ಕೆ ಹಾಕಿನ ಬುಕ್ ಎಲ್ಲ ಒಳಗಡೆ ಇದ್ದಾವೆ. ನಾನು ಸೊಸೆ ಪ್ರೆಗ್ನೆಂಟ್ ಇದ್ದಾಳೆ. ಈಗ 8ನೇ ತಿಂಗಳು 9ನೇ ತಿಂಗಳು ಪ್ರೆಗ್ನೆಂಟ್ ಅಳ. ಈಗ ಆಕಿ ನಾಳೆ ಡೆಲಿವರಿ ಅದ. ಈಗ ಅದ್ರ ಪರಿಸ್ಥಿತಿ ಯಾರು ಹೊಣೆಗಾರ ಸರ್? ಈಗ ಅದು ಹಿಂಗಾದ್ರೆ ಹೇಗೆ? ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಇಲ್ಲ ಅಂದರೆ ಆಮೇಲೆ ಇದು ಕುಲಕರ್ಣಿ ಅಂತ ಹೇಳಿ ಫೈನಾನ್ಸ್ದಲ್ಲಿ, ಚೋಳ ಫೈನಾನ್ಸ್ದಲ್ಲಿ ಮ್ಯಾನೇಜರ್ ಮತ್ತು ಕುಲಕರ್ಣಿ ಅಂತ ಹೇಳಿದಾನೆ. ಇದು ನನ್ನ ಇದ್ರ ಸಹಿಸ್ಕೊಳ್ಳೋ ಆಗಲಾರ್ದೆ, ನನ್ನ ಏಳಿಗೆ ಸಹಿಸ್ಕೊಳ್ಳಲಾರ್ದೆ ಆ ಮ್ಯಾನೇಜರ್ ಈ ಮಟ್ಟಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ನಾನು ನಿಂಬರ್ಗ ಪೊಲೀಸ್ ಸ್ಟೇಷನ್ ಮೇಡಮ್ ಅವರಿಗೂ ಕೂಡ ಹೇಳಿದೆ. ಮೇಡಮ್ ಅವ್ರು ಅಂದ್ರೆ, ಇಲ್ಲ ಸರ್ ನಮ್ಗೆ SP-ಲಿಂದ ಆದೇಶ ಬಂದದ, ನಾವು ಸೆಕ್ಯೂರಿಟಿ ಕೊಡ್ಬೇಕಾಗ್ತದೆ, ಕೊಡ್ರಿ. ಒಬ್ಬರು ಪ್ರೆಗ್ನೆಂಟ್ ಹೆಣ್ಮಗಳಿಗೆ ನೀವು ಹೊರಗೆ ತಂದು ನೀವು ಚಾವಿ ಹಾಕ್ತೀರಿ ಅಂದ್ರೆ ಯಾರು ನಿಮ್ಮದು? ಅದಕ್ಕೆ ಪ್ರೆಗ್ನೆಂಟ್ ಹೆಣ್ಮಗಳಿಗೆ ನೀವು ಹೊರಗೆ ತಂದು ನಿಂತು ಚಾವಿ ಹಾಕಿ, ಮನ್ಯಾಗ ನಂದು ಒಂದು 25 ತೊಲೆ ಬಂಗಾರ ಇದೆ, 20 ಲಕ್ಷ ರೂಪಾಯಿ ಇದೆ, ಈಗ ನಾಳೆ ಕಳ್ತನ ಐತೆ, ಯಾರು ಜವಾಬ್ದಾರಿ ಅದಕ್ಕೆ? ಈಗ ನಾಳೆಗೆ ನನ್ನ ಮಕ್ಕಳು 10ನೇ ಫೇಲ್ ಆದ್ರೆ ಯಾರು ಜವಾಬ್ದಾರಿ? ಈಗ ನನ್ನ ಸೊಸೆ ನಾಳೆಗೆ ಡೆಲಿವರಿ ಆದ್ರೆ ಯಾರು ಜವಾಬ್ದಾರಿ? ಈ ಡೆಲಿವರಿ ಎಲ್ಲಿ ಮಾಡಬೇಕು? ಏನು ಸರ್ ಈ ಥರ ಆದರೆ? ನಾನು ನಿನ್ನೆ DC ಮೇಡಮ್ ಅವ್ರಿಗೂ ಕೂಡ ನಾನು 2 ಸಲ ಲೆಟರ್ ಬರೆದಿದ್ದೀನಿ. ಮೇಡಮ್ ಅವ್ರ ಈ ಥರ ನಾನು ಚೋಳ ಫೈನಾನ್ಸ್ದಲ್ಲಿ ತೊಗೊಂಡಿದ್ದೀನಿ, ಕಟ್ಟಕ್ಕೆ ರೆಡಿ ಇದ್ದೀನಿ, ಅವ್ರು ನನಗೆ ಸೆಟಲ್ಮೆಂಟ್ ಬರ್ತಾ ಇಲ್ಲ ನೋಡಿ ಮೇಡಮ್ ಅಂತ. ನಿನ್ನೆ ನನ್ನ ಬಲ್ಲಿ ರಿಸೀವ್ಡ್ ಕಾಪಿ ಇದೆ, ನಿನ್ನಿದು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು. ನೀನು 19 ತಾರೀಕು ರಿಸೀವ್ಡ್ ಕಾಪಿ ನನ್ನ ಹತ್ರ ಇದೆ. ಮತ್ತು 3 ಸಲ ನಾವು ಈ ಥರ ಇದು ಮಾಡಿದ್ರೆ ಏನು ಸರ್ ಇದು ಹೇಳ್ರಿ? ಈಗ ನೋಡ್ರಿ ಸರ, ಈಗ ಚೋಳ ಫೈನಾನ್ಸ್ದವ್ರು ನಮ್ಮ ಸೊಸೆಗೆ ನಮಗೆಲ್ಲ ನಮ್ಮ ಮನೆಯವ್ರಿಗೆ ಹೊರಗೆ ಹಾಕ್ಯಾರ. ಈಗ ಬಟ್ಟೆ ಎಲ್ಲ ಅಲ್ಲೇ ಇದೆ. ಈಗ ನಾವು ಹಾಸ್ಪಿಟಲಲ್ಲಿ ಬಂದಿದ್ದೆವು, ನಿಂಬರ್ಗ ಹಾಸ್ಪಿಟಲಲ್ಲಿ MLC ಆಗಿದೆ. ಮೇಡಮ್ ಅವ್ರು FR ಮಾಡ್ತಾ ಇಲ್ಲ. ಯಾಕೆ FR ಮಾಡ್ತಾ ಇಲ್ಲೋ ಅವರಿಗೆ, ಚೋಳ ಫೈನಾನ್ಸ್ ಅವ್ರಿಗೆ ಏನದೋ ಗೊತ್ತಿಲ್ಲ. FR ಮಾಡ್ರಿ ಅಂತಂದ್ರೂ ನೋಡಮ್ರಿ ನಾಳೆಗೆ ಇನ್ಕ್ವೈರಿ ಮಾಡ್ತೀನಿ ಅಲ್ಲಗತ್ತಾರ. ಮತ್ತು ನಾವು ಇನ್ಕ್ವೈರಿ ಮಾಡ್ತಾ ಅಂದ್ರೂ ಅದಕ್ಕೆ ಏನು ಸರ್, ಏನು ಇನ್ಕ್ವೈರಿ ಮಾಡ್ತಾರೆ ಇವರು? ಒಬ್ರು ರಕ್ಷಣೆ ಕೊಡೋರೆ ರಕ್ಷಣೆಗೆ ನಿಂದಿರ್ಲಿ, ಯಾರ ಬಲ್ಲಿ ಹೋಗ್ಬೇಕು ನಾವು? ಈಗ ರಾತ್ರಿ ಎಲ್ಲಿ ಮುಕ್ಕೋಬೇಕು ಅವರು? ಈಗ ಮನೆಯಲ್ಲಿ ಸಾಮಾನು ಇದೆ, ಈಗ ಒಂದು ಇದು ಮಾಡ್ಬೇಕಾಗಿತ್ತು, ಅವ್ರು ಏನು ಪಂಚನ ಮಾಡ್ಬೇಕಾಗಿತ್ತು. ನಿಮ್ಮ ಮನ್ಯಾಗ ಸಾಮಾನು ಎಷ್ಟು ಬಂಗಾರ ಅದ, ಎಷ್ಟು ರೊಕ್ಕ ಅದ ಕೇಳ್ಬೇಕಾಗಿತ್ತಲ್ಲ. ನಾನು ಓನರ್ ಇದ್ದೀನಿ, ನನಗೆ ಬಿಟ್ಟು ಅವ್ರಿಗೆ ಹೋಗಿ ಚಾವಿ ಲಾಕ್ ಮಾಡ್ತಾರಂತ. ಈಗ ಇದ್ದಿರ್ದು ಬಂಗಾರ ಜವಾಬ್ದಾರಿ ಯಾರು? ಮನೆ ಕಳ್ತನ ಐತನ ಜವಾಬ್ದಾರಿ ಯಾರು? ಈಗ ನಾಳೆಗೆ 10ನೇ ಯಾರು ಹುಡುಗರಿಗೆ ಜವಾಬ್ದಾರಿ ಯಾರು? ಫೇಲ್ ಆದ್ರೆ ಜವಾಬ್ದಾರಿ ಯಾರು? ಈ ಥರ ಮಾಡ್ತಾ ಇದ್ರೆ ನಾವು ಎಲ್ಲಿ ಹೋಗ್ಬೇಕು? ಈಗ ನೋಡಿ ಸರ್, ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಒಂದು ಆದೇಶ ಇತ್ತು, ಯಾರೇ ಚೋಳ ಫೈನಾನ್ಸ್ದವರು ಯಾರಿಗೆ ಹೋಗಿ ಹರೇಸ್ಮೆಂಟ್ ಮಾಡಪ್ಲಿಲ್ಲ. ಹರೇಸ್ಮೆಂಟ್ ಮಾಡಿದ್ರೆ ಒಂದು ಆದೇಶ ಹೊರಡಿಸಿದರು. ಈಗ ನಾವು ಅದೇ ಪ್ರಕಾರ DC ಮೇಡಮ್ ಅವ್ರಿಗೂ ನಿನ್ನೆ ಲೆಟರ್ ಕೊಟ್ಟಿದ್ದೀನಿ. ಈ ಸುಮಾರು DC ಮೇಡಮ್ ಅವ್ರಿಗೆ 3 ಸಲ ಲೆಟರ್ ಕೊಟ್ಟಿದ್ದೀನಿ. ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ ಮೇಡಮ್, ನನಗೆ ಈ ಥರ ಆಗಿದೆ, ಸ್ವಲ್ಪ ನನ್ನ ಅಮೌಂಟ್ ಬರೋದ, ಬಂದ ಬಳಕೆ ನಾನು ಕಟ್ತೀನಿ ಅಂತ ಮೇಡಮ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀನಿ. ಆದ್ರೆ ನಿನ್ನೆ 19 ತಾರೀಕು ಲೆಟರ್ ಕೊಟ್ಟಿದ್ದೀನಿ. ಈಗ ಸರ್ಕಾರದ ಆದೇಶ ಬದಿಗಟ್ಟು ಇವರು ಏನು ಫೈನಾನ್ಸ್ದವರು ಈ ಥರ ಮಾಡ್ತಾ ಇದ್ದಾರೆ, ವೈಯಕ್ತಿಕ ಮಾಡ್ತಾ ಇದ್ದಾರೆ.
ನನ್ನ ಮಾನದಷ್ಟ ಮೊಕದ್ದಮೆ ನಾನು ಅವ್ರ ಮ್ಯಾಗ ನಾಳೆ ಹಾಕ್ತೀನಿ. ಬಂದಿರಿ ಅವ್ರು 8 ಜನನೇ ಇದ್ರಿ, ಲೋನ್ದವ್ರು ಇದ್ರಿ, ಯಾರಿದ್ರು ನನಗೆ ಇಲ್ರಿ, ಪೊಲೀಸರು ಇದ್ರಿ, ಅವ್ರು ಕೂಡ ಅವ್ರಿಗೆ ಬಂದಿರಿ. ಏನಿಲ್ರಿ ಲೋನ್ ನಮಗೇನೋ ಇನ್ಫಾರ್ಮೇಶನ್ ಇಲ್ರಿ ಅವ್ರು ಬರ್ತಾರ ಅನ್ನೋದು. ಬಂದ್ಗಾನೇ ಮನಿ ಖಾಲಿ ಮಾಡ್ಬೇಕಮ್ಮ ನೀವು, ಏನಿದ್ರೆ ನೀವು ತಗೊಂಡ್ಕೆ ಕಡಿಗೆ ಅರಿಯತ್ಕೆ ಅಂದ್ಕೆ ಹಂಗೆ ಪಟ ಪಟ ಮನೆಯಿಂದ ಹೊರಗೆ ಹಾಕದ್ ಕಿಶನ್ ಕೀಲಿಯಾಗಿ ಸೀಜ್ ಮಾಡ್ಕೆ ಹೊರಗೆ ಹಾಕದ್ರಿ. ಇದು ಮುಂಜಾನೆ 11:30 12 ಗಂಟೆ ಆಗೈತ್ರಿ, 12 ಗಂಟೆ ಆಗೈತ್ರಿ. ಏನ್ ನನಗೇನು ಖೂನನೇ ಇಲ್ರಿ, ನಾ ಚಕ್ಕರ್ ಬಂದ್ ಬಿದ್ದಿದ್ರಿ. ನನಗೆ ಇಲ್ಲಿ ಹಾಸ್ಪಿಟಲ್ನಾಗ ಯಾರು ತಂದ್ರ ಅನ್ನೋದು ಗೊತ್ತಿಲ್ರಿ. ಇದ್ದಿದಿಲ್ರಿ, ಅವ್ರನ್ನೂ ಇದ್ದಿದಿಲ್ರಿ. ಅವ್ರು ಬರ್ತಾರ ಒಂದ್ ಅರ್ಧ ಗಂಟೆ ತಾಳ್ರಿ ಅಂದ್ರೆ ಬಿ ತಾಳಿಲ್ರಿ ಅವ್ರು. ಮಿನಿಮಮ್ ಒಂದ್ 3 ಗಂಟೆ ತನಕ ತಾಳ್ರಿ, ನಾವ್ ಎಲ್ಲಾರು ಕಡಿಗೆ ಆತೀವ್ರಿ, ನಾ ಎಲ್ಲ ಹೇಳ್ತಾರಿ ಎಲ್ಲಾರು ಬರ್ತಾರಿ ಅಂದ್ರೆ ಬಿ ಕೇಳಿಲ್ರಿ. ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿದ್ರಿ ಬಿ ಅವ್ರು ಇದು ಮಾಡಿಲ್ರಿ, ದಯ ಒಂದ್ ಜರಾನು ತೋರ್ಸಿಲ್ರಿ. ಅವ್ ಏನೋ ಒಂದ್ ಜರಾನು ಲಕ್ಷಣೆ ಮಾಡಿಲ್ರಿ ಅವ್ರು. ಕೂಸದರಿ ನಾವು ಮನೆಯಿಂದ ಈಗ ಯಾರೇ ಬರ್ತಾರಿ ನಿಂದರಿ ಒಂದ್ ಜರ 3 ಗಂಟೆ ತನಕ ತಾಳ್ರಿ ಅಂದ್ರೆ ಬಿ ತಾಳಿಲ್ರಿ ಅವ್ರು. ಮನೆಯಿಂದ ಹೊರಗೆ ಆಗ್ರಿ ಅದಕ್ಕೆ ಮನೆಯಿಂದ ಹೊರಗೆ ಹಾಕಿಸಿ ಕೀಲಿಯೋದು ಹಾಕಿಸಿ ಹೋದ್ರಿ. ಏನು ಇಲ್ರಿ, ಏನು ಇಲ್ರಿ, ನಮಗೇನು ಇನ್ಫಾರ್ಮೇಶನ್ ಇಲ್ರಿ. ಡೈರೆಕ್ಟ್ ಬಂದ್ ಕಿಶಂದ್ರೆ ಕೀಲಿ ಹಾಕ್ಯಾರ. ಏನು ಬ್ಯಾಂಕ್ ಹೆಸರು ಬ್ಯಾಂಕಿನ ಹೆಸರು ರೀ ಚೌಳ ಫೈನಾನ್ಸ್ ರೀ. ಒಂದ್ ಜರಾನು ದಯಾಕರಣೆ ಏನು ಇಲ್ಲ ರೀ. ಏನೇ ಚಕ್ಕರ್ ಉಲ್ಟಿ ಮೂಮೆಂಟ್ ಅದು ಆಗಿತ್ರಿ, ಅದಕ್ಕೆ ಸಲೈನ್ ಅದು ಹಚ್ಚಾರಿ ಆಯ್ತ್ರಿ. ಮುಂದೆ ಜೇಮ್ಸ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಹೇಳ್ಯಾರಿ. ಕಲಬುರ್ಗಿಗೆ ಹೋಗಿ ಅಲ್ಲಿ ಏನೋ ಚೆಕಪ್ ಸ್ಕ್ಯಾನಿಂಗ್ ಅದು ಮಾಡಿಸ್ಕೊರಿ ಅಂತ ಹೇಳ್ಯಾರ. ಸ್ಕ್ಯಾನಿಂಗ್ ರಿಪೋರ್ಟ್ ಅವೆಲ್ಲ ಮನೆಗೆ ಇದ್ದು ರೀ, ಅದಕ್ಕೆ ನಾ ಏನೂ ತಂದಿಲ್ರಿ. ಅಲ್ಲಿ ಹೊರಗೆ ಹೆಂಗೆ ಹಾಕ್ಯಾರ ಹಂಗೆ ಊಟ ಬಟ್ಟೆ ಮೇಲೆ ಹೊರಗೆ ಬಂದಿದ್ದೇವ್ರಿ. ಮಾಡಿದೇವ್ರಿ. ಪೊಲೀಸರು ಯಾರು ಬಂದಿಲ್ರಿ. ನೋಡ್ರಿ ನಾ ಬಂದೆ 1ಕ್ಕೆ ಬಂದಿನ್ರಿ, ನಾ ಈಗ ಜಸ್ಟ್ 4 ಆಗ್ಲಕ್ ಬಂದೈತ್ರಿ, ಕರೆ ಅವ್ರು ಯಾರು ಬಂದಿಲ್ರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.